ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರತಿ ತಿಂಗಳು DBT ಮೂಲಕ 5,000 ರೂಪಾಯಿ ಸಿಗ್ತಾ ಇರುತ್ತೆ. ಹೌದು ಸ್ನೇಹಿತರೆ, ಇದು ಬಂದು PM ಮೋದಿಯವರ ಸರ್ಕಾರದ ಕಡೆಯಿಂದ ಸಿಗುವಂಥ ಹಣ. ಹೌದು, ನಿಮಗೆ ಹೇಗೆ ರಾಜ್ಯ ಸರ್ಕಾರದಿಂದ ಪ್ರತಿ ತಿಂಗಳಿಗೆ ಗೃಹಲಕ್ಷ್ಮಿ ಸ್ಕೀಮ್ ಅಡಿಯಲ್ಲಿ 2,000 ರೂಪಾಯಿ ಸಿಗ್ತಾ ಇರ್ಬೋದು, ಹಾಗೆಯೇ ಅನ್ನಭಾಗ್ಯದ ಸ್ಕೀಮ್ ಅಡಿಯಲ್ಲಿ ಹಣ ಸಿಗ್ತಾ ಇರ್ಬೋದು. ಹಾಗೆಯೇ ಈ PM ಮೋದಿಯವರ ಸ್ಕೀಮ್ನ ಕಡೆಯಿಂದ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿದ್ದವರಿಗೆ ಎವ್ರಿ ಮಂತು ಪ್ರತಿ ತಿಂಗಳು 5,000 ರೂಪಾಯಿ ಸಿಗ್ತಾ ಇರುತ್ತೆ. ಹೌದು, ಈ ಸ್ಕೀಮ್ನ ಮೂಲಕ ಅರ್ಜಿಯನ್ನು ಸಲ್ಲಿಸಿದವರಿಗೆ ಪ್ರತಿ ತಿಂಗಳು ಅವರ ಅಕೌಂಟಿಗೆ ನೇರವಾಗಿ DBT ಮೂಲಕ 5,000 ರೂಪಾಯಿ ಸಿಗ್ತಾ ಇರುತ್ತೆ. ಸೊ ಹೌದು, ಈ PM ಮೋದಿಯವರ ಸ್ಕೀಮ್ ಒಂದು ಹೊಸ ಸ್ಕೀಮ್ ಆಗಿರುತ್ತೆ. ಈಗ ತಾನೇ ಈ ಸ್ಕೀಮು ಸ್ಟಾರ್ಟ್ ಆಗಿರೋದು. ಹೌದು ಸ್ನೇಹಿತರೆ, ಕಳೆದ ಬಜೆಟ್ನಲ್ಲಿ ಹಣಕಾಸು ಮಂತ್ರಿಗಳು ನಿರ್ಮಲಾ ಸೀತಾರಾಮನ್ ಈ ಸ್ಕೀಮನ್ನು ಘೋಷಣೆ ಮಾಡಿದ್ರು. ಆದರೆ ಇವಾಗ ಈ ಸ್ಕೀಮು ಲಾಂಚ್ ಆಗಿರೋದು, ಸ್ಟಾರ್ಟ್ ಆಗಿರೋದು. ಸೊ ಈ ಸ್ಕೀಮ್ಗೆ ಅರ್ಜಿಯನ್ನು ಯಾರೆಲ್ಲ ಹಾಕಿರ್ತಾರೋ ಅವ್ರಿಗೆ ಈ ಸ್ಕೀಮ್ನ ಅಡಿಯಲ್ಲಿ 5,000 ರೂಪಾಯಿ ಅವರ ಅಕೌಂಟ್ಗೆ ನೇರವಾಗಿ DBT ಮೂಲಕ ಸಿಗುತ್ತೆ. ಹಾಗಾದರೆ PM ಮೋದಿಯವರ ಈ ಸ್ಕೀಮ್ ಯಾವುದು, ಯಾರೆಲ್ಲ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು, ಅರ್ಜಿ ಸಲ್ಲಿಸಲು ಬೇಕಾದ ಡಾಕ್ಯುಮೆಂಟ್ಸ್ಗಳು ಏನೇನು, ಏಜ್ ಲಿಮಿಟ್ ಎಷ್ಟು, ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ, ಹಾಗೆಯೇ ಅರ್ಹತೆ ಏನು, ಯಾರೆಲ್ಲ ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿ ಹಾಕಿ 5,000 ರೂಪಾಯಿಯನ್ನು ಪಡೆದುಕೊಳ್ಳಬಹುದು ಎಂದು ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಸೊ ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ, ಹಾಗಿದ್ರೆ ಮಾತ್ರ ಈ ಸ್ಕೀಮ್ನ ಇನ್ಫಾರ್ಮೇಷನ್ ನಿಮಗೆ ಫುಲ್ಲಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಒತ್ತಿ. ಸೊ ನಾನು ಯಾವುದೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕೆಂದರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನಿಮಗೆ ಇದೇ ರೀತಿಯಾಗಿ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಈ ಸ್ಕೀಮು ಆರಂಭವಾಗಿದ್ದು ಯಾವಾಗ, ಅರ್ಜಿಯನ್ನು ಯಾವತ್ತಿಂದ ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ, ಈ ಸ್ಕೀಮು ಆರಂಭವಾಗಿದ್ದು ಇದೇ ತಿಂಗಳು ಅಕ್ಟೋಬರ್ 12 ತಾರೀಕಿನಿಂದ PM ಇಂಟರ್ನ್ಶಿಪ್ ಸ್ಕೀಮು ಸ್ಟಾರ್ಟ್ ಆಗಿದೆ. ಈ ಸ್ಕೀಮ್ನ ಅಡಿಯಲ್ಲಿ ನೀವು ಕೂಡ ಅರ್ಜಿಯನ್ನು ಹಾಕಬಹುದು. ಸೊ ಈ ಸ್ಕೀಮ್ನ ಮೂಲಕ ನಮಗೆ ಏನು ಲಾಭ, ಯಾವ ರೀತಿ ನಾವು ಈ ಸ್ಕೀಮ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಸ್ನೇಹಿತರೆ, ಸೊ ಇಲ್ಲಿ ಈ ಸ್ಕೀಮ್ನ ಹೆಸರೇ ಹೇಳುವಂತೆ PM ಇಂಟರ್ನ್ಶಿಪ್ ಸ್ಕೀಮ್ ಅಂತ. ಇಂಟರ್ನ್ಶಿಪ್ ಅಂದ್ರೆ ತರಬೇತಿ. ಹೌದು ಸ್ನೇಹಿತರೆ, ಈ ಸ್ಕೀಮ್ನ ಮೂಲಕ ತರಬೇತಿ ಕೊಡ್ತಾರೆ. ಸೊ ಈ ಸ್ಕೀಮ್ನ ಮೂಲಕ ಪ್ರತಿ ತಿಂಗಳು 5,000 ರೂಪಾಯಿ ಸಿಗುತ್ತೆ. ಹಾಗಾದರೆ ಎಷ್ಟು ವರ್ಷ ಹಣ ಸಿಗುತ್ತೆ ಅಂದರೆ ನಿಮಗೆ 1 ವರ್ಷ ತನಕ ಈ ಸ್ಕೀಮ್ನ ಅಡಿಯಲ್ಲಿ 5,000 ರೂಪಾಯಿ ಸಿಗುತ್ತೆ. ಅಂದರೆ 12 ತಿಂಗಳು ತನಕ ಹಣ ಸಿಗುತ್ತೆ. ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿದ್ದವರಿಗೆ ಪ್ರತಿ ತಿಂಗಳು ಅವರ ಅಕೌಂಟ್ಗೆ ನೇರವಾಗಿ DBT ಮೂಲಕ ಹಣ ಸಿಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆ 60,000 ರೂಪಾಯಿಗಳು ಈ ಸ್ಕೀಮ್ನ ಅಡಿಯಲ್ಲಿ ಅರ್ಜಿ ಹಾಕಿದವರಿಗೆ ಸಿಗುತ್ತೆ ಸ್ನೇಹಿತರೆ. ಸೊ ಒಟ್ಟಾರೆ ಈ ಸ್ಕೀಮ್ನ ಅಡಿಯಲ್ಲಿ 60,000 ರೂಪಾಯಿ ಪ್ಲಸ್ 6,000 ರೂಪಾಯಿ ಅವರ ಅಕೌಂಟ್ಗೆ ಸಿಗುತ್ತೆ. ಹಾಗಾದರೆ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ ಸ್ನೇಹಿತರೆ, ಜಸ್ಟ್ PUC ಆಗಿದ್ರೆ ಸಾಕು ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹೌದು, PUC ಇಂದ ಹಿಡಿದು BA, BCom, BBA, MA ಈ ರೀತಿಯಾಗಿ PUC ಇಂದ ಹಿಡಿದು ಯಾವುದೇ ಡಿಗ್ರಿಯನ್ನು, ITI ಈ ರೀತಿಯಾಗಿ ಯಾವುದೇ ಡಿಗ್ರಿಯನ್ನು ವ್ಯಾಸಂಗ ಮಾಡಿರೋರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ಗೆ ಯಾರೆಲ್ಲ ಅರ್ಜಿಯನ್ನು ಹಾಕುವಂತಿಲ್ಲ, ಅರ್ಹ ಅಲ್ಲ ಅಂದರೆ ಸ್ನೇಹಿತರೆ, ಯಾರು ಮಾಸ್ಟರ್ ಡಿಗ್ರಿ ಮಾಡಿದ್ದರೋ ಅವರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ. ಅಂದರೆ ಯಾರು ಮಾಸ್ಟರ್ ಡಿಗ್ರಿ ಅಥವಾ ಡಬಲ್ ಡಿಗ್ರಿ ಮಾಡಿರ್ತಾರೋ ಅವರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕುವರ ಆದಾಯ ಮಿತಿ, ಇನ್ಕಮ್ ಲಿಮಿಟ್ ಬಂದು ಅವರ ಅಥವಾ ಅವರ ಕುಟುಂಬದ ವಾರ್ಷಿಕ ಇನ್ಕಮ್ 8 ಲಕ್ಷಕ್ಕಿಂತ ಜಾಸ್ತಿ ಇರಬಾರದು. ಅವರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಸ್ನೇಹಿತರೆ. ಹಾಗೆಯೇ ಈ ಸ್ಕೀಮ್ಗೆ ಅರ್ಜಿ ಹಾಕುವಂತವರು ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು. ನೀವು ಅಥವಾ ನಿಮ್ಮ ಕುಟುಂಬದ ಯಾವುದೇ ವ್ಯಕ್ತಿ ಕೂಡ ಸರ್ಕಾರಿ ಜಾಬ್ ಅಲ್ಲಿ ಇರಬಾರದು. ಅಂಥವ್ರು ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಈಗ ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಲು ಏನು ಡಾಕ್ಯುಮೆಂಟ್ಸ್ಗಳು ಬೇಕು ಅಂದರೆ ಸ್ನೇಹಿತರೆ, ಜಸ್ಟ್ ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕಿನ ಪಾಸ್ಬುಕ್, ಹಾಗೇನೆ ಎಜುಕೇಶನಲ್ ಸರ್ಟಿಫಿಕೇಟ್ ಅಥವಾ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಸೊ ಇವಿಷ್ಟು ಡಾಕ್ಯುಮೆಂಟ್ಸ್ಗಳು ಇದ್ರೆ ಸಾಕು ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಿ 5,000 ರೂಪಾಯಿನ ಪಡೆದುಕೊಳ್ಳಬಹುದು. ನಂತರ ಈ ಸ್ಕೀಮ್ಗೆ ಅರ್ಜಿ ಹಾಕೋದು ಎಲ್ಲಿ ಅಂದರೆ ಸ್ನೇಹಿತರೆ, ಸೊ ಈ ಸ್ಕೀಮ್ಗೆ ನೀವೇ ಓನ್ ಆಗಿ ಆನ್ಲೈನ್ ಮೂಲಕ ಅರ್ಜಿನ ಹಾಕಬಹುದು. ಲಿಂಕ್ನ ಬೇಕಾದ್ರೆ ಬಾಟಮಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗ್ಬಿಟ್ಟು ನೀವು ಅರ್ಜಿನ ಹಾಕಬಹುದು. ಆನ್ಲೈನ್ ಮೂಲಕ ಅರ್ಜಿ ಹಾಕೋದಕ್ಕೆ ಗೊತ್ತಾಗಿಲ್ಲ ಅಂದರೆ ನಿಮ್ಮ ಹತ್ತಿರದ ಸೈಬರ್ ಸೆಂಟರ್ ಅಥವಾ
CSC ಸೆಂಟರ್ ಅಲ್ಲೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ. ನಂತರ ನೀವು ಕೇಳಬಹುದು, ನಾವು ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಿದ ಮೇಲೆ ನಮಗೆ ಹಣ ಯಾವತ್ತಿಂದ ಸಿಗುತ್ತೆ? ನೀವು ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಅರ್ಜಿ ಹಾಕಿದ ಮೇಲೆ ನಿಮಗೆ ನೀವು ಕೊಟ್ಟಿರುವಂಥ ನಂಬರ್ಗೆ ಕರೆ ಬರುತ್ತೆ. ಹೌದು, ನಿಮ್ಮ ಎಜುಕೇಷನ್ ಏನಿದೆಯೋ ಕೊಟ್ಟಿರುವಂಥ ಮಾರ್ಕ್ಸ್ ಕಾರ್ಡ್ ಬೇಸ್ ಮೇಲೆ ನಿಮ್ಮ ಹತ್ತಿರದ ಕಂಪನಿ ಕಡೆಯಿಂದ ಫೋನ್ ಬರುತ್ತೆ. ಅಂದರೆ ನೀವು ಅಲ್ಲಿ ಹೋಗ್ಬಿಟ್ಟು ಕೆಲಸ ಮಾಡಬೇಕು. ಅಂದರೆ ಆ ಕಂಪನಿಯಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ, ಅಂದರೆ ಆ ತರಬೇತಿ ಕೊಡ್ತಾರೆ. ಹೌದು ಸ್ನೇಹಿತರೆ, ಈ PM ಇಂಟರ್ನ್ಶಿಪ್ ಸ್ಕೀಮ್ಗೆ ಯಾರು ಅರ್ಜಿ ಹಾಕ್ತಾರೋ ಅವರ ಎಜುಕೇಷನ್ ಏನಾಗಿದೆಯೋ ಅದರ ಬೇಸ್ ಮೇಲೆ ನಿಮ್ಮ ಹತ್ತಿರದ ಕಂಪನಿ ಎಲ್ಲಿದೆಯೋ ಆ ಕಂಪನಿಯಲ್ಲಿ ಹೋಗ್ಬಿಟ್ಟು ನೀವು ತರಬೇತಿ ಅಥವಾ ಟ್ರೈನಿಂಗನ್ನು ಪಡೆದುಕೊಳ್ಳಬೇಕು ಸ್ನೇಹಿತರೆ. ತರಬೇತಿ ಪಡೆದುಕೊಳ್ಳುವಾಗ ನಿಮಗೆ ಸರ್ಕಾರದ ಕಡೆಯಿಂದ 500 ರೂಪಾಯಿ, ಹಾಗೆಯೇ ನೀವು ಎಲ್ಲಿ ಟ್ರೈನಿಂಗನ್ನು ನೀವು ಪಡೆದುಕೊಳ್ಳುತ್ತೀರೋ ಕಂಪನಿಯ ಕಡೆಯಿಂದ 4500 ರೂಪಾಯಿ ನಿಮಗೆ ಎವ್ರಿ ಮಂತ್ ಸಿಗುತ್ತೆ. ಸೊ ಒಟ್ಟು 5000 ರೂಪಾಯಿ ನಿಮಗೆ ಸಿಗುತ್ತೆ. 5000 ರೂಪಾಯಿ ಅಂತೆ 60,000 ರೂಪಾಯಿ ಸಿಗುತ್ತೆ. ಹಾಗೆಯೇ 1 ವರ್ಷ ಆದ ಮೇಲೆ ಕೇಂದ್ರ ಸರ್ಕಾರದ ಕಡೆಯಿಂದ 6000 ರೂಪಾಯಿ ಸಿಗುತ್ತೆ. ಸೊ ಒಟ್ಟಾರೆ ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕಿದವರಿಗೆ 1 ವರ್ಷಗಳ ತರಬೇತಿ ಪ್ಲಸ್ 66,000 ರೂಪಾಯಿ ಅವರಿಗೆ ಹಣ ಸಿಗುತ್ತೆ ಸ್ನೇಹಿತರೆ. ಸೊ ಹೀಗೆ ಈ ಸ್ಕೀಮ್ನ ಉದ್ದೇಶ ಏನಪ್ಪಾ ಅಂದರೆ, ಅನೇಕ ಯುವಕ ಯುವತಿಯರು ಕೆಲಸ ಸಿಗದೆ ಮನೆಯಲ್ಲೇ ಇದ್ದಾರೆ. ಸೊ ಅವರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರವು ಈ PM ಇಂಟರ್ನ್ಶಿಪ್ ಸ್ಕೀಮ್ನ ಮೂಲಕ ಕಂಪನಿಗಳ ಮೂಲಕ 1 ವರ್ಷ ತರಬೇತಿ ಕೊಟ್ಟು ಅವರಿಗೆ ಹಣವನ್ನು ಕೊಟ್ಟು, ಸೊ ತರಬೇತಿ ಆದ ಮೇಲೆ ಅವರಿಗೆ ಕೆಲಸ ಬೇಗ ಸಿಗಲಿ ಅಂತ ಹೇಳ್ಬಿಟ್ಟು ಅವರಿಗೆ ಟ್ರೈನಿಂಗನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಸೊ ಈ ಮೂಲಕ ಅವರಿಗೆ ಜಾಬ್ ಸಿಗಲು ಅನುಕೂಲ ಮಾಡಿಕೊಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ಯಾರು ವಿದ್ಯಾಭ್ಯಾಸ ಮಾಡಿಬಿಟ್ಟು ಮನೆಯಲ್ಲೇ ಇದ್ದರೋ ಅವರಿಗೆ ಈ ಸ್ಕೀಮು ತುಂಬಾನೇ ಬೆನಿಫಿಟ್ಸ್ ಅಂತಾನೆ ಹೇಳಬಹುದು ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಸ್ನೇಹಿತರು ಬಂಧು ಬಳಗ ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದ್ರೆ ಈ ಸ್ಕೀಮ್ನ ಬೆನಿಫಿಟ್ಸ್ ಅವ್ರಿಗೂ ಸಿಗಲಿ. ಯಾಕೆಂದ್ರೆ ಹಲವರು ವಿದ್ಯಾಭ್ಯಾಸ ಮುಗಿಸಿ ಮನೆಯಲ್ಲೇ ಇದ್ದಾರೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.